ಬಹುಶಃ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ವಕ್ತಾರರು ಮಾತನಾಡುವಾಗ ಸಮಸ್ಯೆ ಇದ್ದಿದ್ದನ್ನು ಸರಿ ಮಾಡಬೇಕಾದಂಥ ಅಗತ್ಯ ಇತ್ತು, ಅದು ಆಗ್ತಿದೆ. ಆರಂಭದಲ್ಲೇ ಅದರಲ್ಲಿ ನಾವು ಅನುಮಾನವನ್ನು ನೋಡ್ತಾ ಹೋದರೆ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡ್ದಂಗೆ ಆಗಲ್ವಾ ಇದು ಸಮಾಜದಲ್ಲಿ? ರಕ್ಷಿತ್ ನೋಡಿ, ಮೊದಲನೇದಾಗಿ ನಾವು ಕರ್ನಾಟಕದಲ್ಲಿ SIR ಮೊದಲನೇದಾಗಿ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥದ್ದಲ್ಲ. ಆಲ್ರೆಡಿ 12 ರಾಜ್ಯಗಳಲ್ಲಾಗಿದೆ, ಈಗ 16 ರಾಜ್ಯಗಳಲ್ಲಿ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕ ಮೊದಲಲ್ಲ, ಬೇರೆ ರಾಜ್ಯಗಳ ಎಕ್ಸ್ಪೀರಿಯನ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಅಪನಂಬಿಕೆಯನ್ನ ಮೂಡಿಸ್ತಾ ಇದ್ದೇವೆ. ನಾನು ಉತ್ತರವನ್ನ ತಾವೇ ಕೂಡ ಆಲ್ರೆಡಿ ಈ ವಿಚಾರವನ್ನ ರೈಸ್ ಮಾಡಿದ್ರಿ. ನಾವು ಚುನಾವಣಾ ಆಯೋಗದ ಬಗ್ಗೆ ಯಾಕೆ ಅನುಮಾನ ಇದೆ, ಚುನಾವಣಾ ಆಯೋಗದ ಬಗ್ಗೆ ಯಾಕೆ ಅಸಮಾಧಾನ ಇದೆ ಅಂತಂದ್ರೆ 91 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿದಂತಹ ಪಶ್ಚಿಮ ಬಂಗಾಳದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ 36 ಲಕ್ಷ ಮತದಾರರ ವ್ಯಾಲಿಡಿಟಿ ಕೇಸು ಇನ್ನೂ ಪೆಂಡಿಂಗ್ ಇದೆ. ಆ 36 ಲಕ್ಷ ಕೇಸ್ ಮುಗಿಬೇಕು ಅಂದ್ರೆ 350 ವರ್ಷ ಬೇಕು ಅಂತಾರೆ. ಸೊ 350 ವರ್ಷದಲ್ಲಿ ಈ ನಾಗರಿಕನ ಆಗ್ಬೇಕೋ ಇಲ್ಲೋ ಅನ್ನೋ ತೀರ್ಮಾನ ಮಾಡೋದನ್ನ ಯಾರದೆ ನೀವು ಚುನಾವಣೆನೇ ಹೇಗೆ ಮಾಡಿದ್ರಿ? ಅಂದ್ರೆ ಚುನಾವಣಾ ಆಯೋಗ ಯಾರಿಗೊಬ್ರು ಫೇವರ್ ಮಾಡಕ್ಕೋಸ್ಕರ ಮಾಡ್ತಿದೆ ಅಂತ ಅನುಮಾನ ಮೂಡೋದಿಲ್ವಾ? ಇದು ನ್ಯಾಚುರಲ್ ಜೊತೆ ಫ್ರೇಮ್ ಆಫ್ ಫೇಸ್ ಇಂದ ಕಾಣ್ತಾ ಇರ್ತಕ್ಕಂಥದ್ದು. ಸರ್, ತಪ್ಪುಗಳಾಗ್ತಿದೆ, ಎಡವಟ್ಟುಗಳಾಗ್ತಿದೆ, ತಪ್ಪುಗಳಾಗ್ತಿದೆ ಅಂದ್ರೆ ಇಡೀ ಪ್ರಕ್ರಿಯೆನೇ ಆಗಬಾರದು ಅಂತಲ್ವಲ್ಲ? ಪ್ರಕ್ರಿಯೆ ಆಗದೆ ಈಗ ಅಶ್ವಿನ್ ಹೇಳಿದ್ರು, ದತ್ತಾತ್ರೇಯ ಅವರು ಹೇಳಿದ್ರು 1200 ಜನ ಇರ್ತಾರೆ ಒಂದು ಬೂತ್ ಅಲ್ಲಿ, ವೋಟರ್ಸ್ 700 ರಿಂದ 600 ಬರುತ್ತೆ. ಎಲ್ಲವೂ ಕೂಡ 1-2 ಓಟು, ಮೃತಪಟ್ಟವರು, ಈ ರೀತಿ ಇದೆ. ಕಂಪ್ಲೀಟ್ ಮೆಸ್ ಅಪ್ ಆಗಿದೆ ಪಟ್ಟಿ, ಅದನ್ನ ಸರಿ ಮಾಡ್ಬೇಕಲ್ಲ. ಆಮೇಲೆ ಕರ್ನಾಟಕ ಚುನಾವಣಾ ಆಯೋಗದಲ್ಲಿ ಅಧಿಕಾರಿಗಳೇ ಕೆಲಸ ಮಾಡದೆ ಹೊತ್ತು ಕೇಂದ್ರ ಸರ್ಕಾರದವರಲ್ಲ. ರಿಮೋಟ್ ಅಲ್ಲಿ ಇದ್ದೇನೆ ಪ್ಲೀಸ್. ನೋಡಿ, ಚುನಾವಣಾ ಆಯೋಗ ಪ್ರಕ್ರಿಯೆ ಮಾಡಬಾರ್ದು ಅಂತ ಹೇಳ್ತಿಲ್ಲ, SIR ಅನ್ನ ಮಾಡಬೇಡಿ ಅಂತಿಲ್ಲ. ಆದ್ರೆ SIR ಮಾಡ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ ಚರ್ಚೆ ಮಾಡ್ತಿದೀವಿ. ಈವನ್ ಉತ್ತರ ಪ್ರದೇಶದಲ್ಲೂ ಕೂಡ 21 ಲಕ್ಷ ಮತದಾರರು ಇದು ಕಂಪ್ಲೇಂಟ್ ಅನ್ನ ಕೊಟ್ಟರು. ಏನಾಯ್ತು? ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ. ಇನ್ನು ಕರ್ನಾಟಕದ ಮಾತಾಡ್ತಾರೆ ನಮ್ಮ ಬಿಜೆಪಿ ಮತ್ತು JDS ವಕ್ತಾರರು, ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಪೌರತ್ವವನ್ನ ಭಾರತೀಯರಲ್ದವರು ವೋಟ್ ಹಾಕ್ಬಾರ್ದು ಅಂತಂದ್ರೆ, ಹಾಗಾದ್ರೆ ಬಿಟ್ಟವ್ರು ಯಾರು ಸ್ವಾಮಿ? ಭಾರತಕ್ಕೆ ಬೇರೆ ಬೇರೆ ದೇಶದವ್ರನ್ನ ಬಿಟ್ಟವ್ರು ಯಾರು? ನಿಮ್ಮದೇ ಗೃಹ ಇಲಾಖೆ ಕೆಳಗಡೆ ಬರ್ತಕ್ಕಂಥದ್ದನ್ನ 12 ವರ್ಷಗಳಿಂದ ಒಳಗಡೆ ಬಿಟ್ಟಿರ್ತಕ್ಕಂಥ ಲಕ್ಷಾಂತರ ಜನ ಒಳಗೆ ನುಗ್ಗಿದ್ರು. ಮಮತಾ ಬ್ಯಾನರ್ಜಿ ಅದಕ್ಕೆ ಸೋತು ಹೋಗಿದ್ರು. ಮಮತಾ ಬ್ಯಾನರ್ಜಿ ಸರಿಯಾಗಿ ನೋಡಿದ್ರೆ ಬಾಂಗ್ಲಾದೇಶದವ್ರು ಬರ್ತಾನೆ ಇರಲಿಲ್ಲ. ಲಕ್ಷಾಂತರ ಬಾಂಗ್ಲಾದೇಶದವ್ರು ಬರಕ್ಕೆ ಕಾರಣ ಮಮತಾ ಬ್ಯಾನರ್ಜಿ ಅವ್ರು ಗೊತ್ತಿರಲಿಲ್ಲ ನಿಮ್ಗೆ ವಿಷಯ. ಅಂತ ಮಮತಾ ಬ್ಯಾನರ್ಜಿಗೆ ಸಪೋರ್ಟ್ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಅವರಿಗಿಲ್ಲ. ನಮ್ಮ ಇಲ್ಲಿ ಬೇರೆ ದೇಶದವರು ಭಾರತದಲ್ಲಿ ನುಸುಳಿ ಕೂತಿದ್ದಾರೆ ಅಂದ್ರೆ ಬಿಟ್ಟವ್ರು ಯಾರು, ಬಿಟ್ಕೊಂಡವ್ರು ಯಾರು ಅಂತ ಚರ್ಚೆಗೆ ಹೋದ್ರೆ ಸುದೀರ್ಘ ಚರ್ಚೆಯನ್ನು ನಾವು ಮಾಡಬೇಕಾಗತ್ತೆ. ಅದು ಇಡೀ ಇತಿಹಾಸವನ್ನ ತೆಗೆದು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಬೇಡ ಬಿಡಿ. ನಾನು ಕೇಳ್ತಾ ಇರೋದು, ಈಗ ಅನರ್ಹರನ್ನ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತ ಆದ್ರೂ ಒಂದು ಪ್ರಕ್ರಿಯೆ ಆಗ್ಲೇಬೇಕು. ಕರ್ನಾಟಕ ಅದರಿಂದ ಹೊರತಲ್ಲ, ಆಗ್ಲಿ. ನಾವು ಮಾಡಬೇಕದನ್ನ ಬಗ್ಗೆ ವಿರೋಧ ಇಲ್ಲ ರಕ್ಷಿತ್, ಪ್ರೋಸೆಸ್ ಬಗ್ಗೆ ನಮಗೆ ವಿರೋಧ ಇಲ್ಲ. ಇನ್ನು ಇರ್ತಕ್ಕಂಥ 224 ಕ್ಷೇತ್ರಗಳಲ್ಲಿ ನಾವು BLA2ಗಳನ್ನು ಅಪಾಯಿಂಟ್ ಮಾಡಿದ್ದೇವೆ. ಕಳೆದ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೇವೆ. ಎಲ್ಲರಿಗೂ, ಎಲ್ಲಾ BLA2ಗಳಿಗೂ ಇದನ್ನು ಕೊಟ್ಟಿದ್ದೇವೆ, ಟ್ರೈನಿಂಗ್ ಅನ್ನ ಕೊಟ್ಟಿದ್ದೇವೆ. ಸ್ವತಃ ನಾನೇ ಟ್ರೈನಿಂಗ್ ಅನ್ನ ಸರಿಸುಮಾರು 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನೇ ತರಬೇತಿಯನ್ನ ಕೊಟ್ಟಿದ್ದೇನೆ. SIR ಬಗ್ಗೆ ಫಸ್ಟ್ ವಾರ್ನಿಂಗ್ ಅನ್ನ ಮಾಡಿದ್ವಿ. ಈ ರೀತಿ ಅಂದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಈ 50 ಲಕ್ಷ ಮತದಾರರಿದ್ದಾರೆ, ಅವರಿಗೆ ಬ್ಲಾಂಕ್ ಅಂದ್ರೆ ನಾವು ಬ್ಲಾಂಕ್ ಅಪ್ಲಿಕೇಶನ್ ಅನ್ನು ಕೊಡ್ತಾರೆ, ನಾಟ್ ಫಿಲ್ಡ್. ನಾನು ನೇರವಾಗಿ ಕೇಳ್ತೀನಿ, ಭಯ ಇದೆಯಾ ನಿಮಗೆ ನಮ್ಮ ವೋಟ್ ಬ್ಯಾಂಕ್ ಅನ್ನೆಲ್ಲ ಕಳ್ಕೊಳ್ಬಿಡ್ತೀವಿ ಅಂತ? ಈಗ ಆಬ್ವಿಯಸ್ ಆಗಿ ಭಯ ಇದ್ದೇ ಇರ್ತದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಗೂಳ ಹೋಗ್ತಕ್ಕಂಥ ಜನ ಇದ್ದಾರೆ. ಗೂಳ ಹೋಗ್ತಕ್ಕಂಥ ಜನ ಹೊಟ್ಟೆಪಾಡಿಗೆ ಬಂದು ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥ ಜನ, ಅವರು ವೋಟ್ ಅನ್ನ ಊರಲ್ಲೇ ಇಟ್ಕೊಂಡಿರ್ತಾರೆ. ಅವರು ಬೆಂಗಳೂರಿಂದ ಇದಕ್ಕೋಸ್ಕರ 3 ಸಾರಿ ಹೋಗ್ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೋಗ್ ಬರ್ಬೇಕು ಅಂದ್ರೆ 1,000-2,000 ಆಗೋದಿಲ್ಲ. ಎಂಟೈರ್ ಕುಟುಂಬ ಹೋಗ್ಬೇಕು ಅಂತ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಬಿಡಪ್ಪ ಅಂತ ಹೇಳಿ ಅಂದ್ರೆ ಒಬ್ಬ ಈ ದೇಶದ ನಾಗರಿಕರ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಇನ್ನು ಚುನಾವಣಾ ಆಯೋಗ ಮಾಡ್ತಾ ಇಲ್ವಾ? ಒಂದ್ ನಿಮಿಷ, ಹಾಗಂತ ಬಿಟ್ಟು ಬಿಟ್ರೆ ಈ ಸಮಸ್ಯೆ ಸರಿ ಹೋಗ್ಬೇಕಲ್ಲ ರಘು ಅವರೇ? ಅಲ್ಲ, ಹಾಗೆ ನೀವು ನೀವು ಅಕ್ರಮ ಚಟುವಟಿಕೆಯನ್ನ ಬಡತನದ ಹೆಸರಲ್ಲಿ ಸಮರ್ಥಿಸಿಕೊಳ್ಳೋದಕ್ಕೆ ಬರಲ್ಲ ಸರ್.
ಬಡತನ ಇದೆ, ಕಷ್ಟ ಇದೆ ಅಂತ ಅಕ್ರಮ ಚಟುವಟಿಕೆಯನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಬರಲ್ಲ. ಸಮಯವನ್ನ ಕೊಡಬೇಕು. ನಾವು ಚುನಾವಣಾ ಆಯೋಗಕ್ಕೆ ಸಮಯವನ್ನ ಹೆಚ್ಚಿಗೆ ಮಾಡಿ ಅಂತ ಕೇಳಿದ್ದೇವೆ. 1 ತಿಂಗಳಲ್ಲಿ ಎಂಟೈರ್ ಪ್ರಕ್ರಿಯೆ ಮುಗಿಯೋದಿಕ್ಕೆ ಸಾಧ್ಯ ಇಲ್ಲ. ಅದನ್ನ ದಯವಿಟ್ಟು ಒಂದು 3 ತಿಂಗಳು 6 ತಿಂಗಳು ಎಕ್ಸ್ಟೆಂಡ್ ಮಾಡಿ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನಾವು ಈಗ್ಲೂ ಕೂಡ ಮಾಡಿ ಅಂತಾನೆ ಹೇಳ್ತಾ ಇರ್ತಕ್ಕಂಥದ್ದು ನಾವು ಆಗ್ರಹ ಮಾಡ್ತಿದ್ದೇವೆ. ಆದ್ರೆ ಕೇವಲ 1 ತಿಂಗಳಲ್ಲಿ ಇದು ಮುಗಿಸೋಕ್ ಸಾಧ್ಯ ಇಲ್ಲ. ದಯವಿಟ್ಟು ಇದನ್ನ 3 ತಿಂಗಳವರೆಗೆ ಎಕ್ಸ್ಟೆಂಡ್ ಮಾಡಿ, ಇಲ್ಲ 6 ತಿಂಗಳವರೆಗೆ ಎಕ್ಸ್ಟೆಂಡ್ ಮಾಡಿ. ಹೇಗಿದ್ರು ಕರ್ನಾಟಕದಲ್ಲಿ ಚುನಾವಣೆ ಇನ್ನೂ 2-3 ವರ್ಷ ಇದೆ. ಒಂದೇ ನಿಮಿಷ ರಘು ಅವರೇ, ಅಶ್ವಿನ್ ಇಂಟರ್ವ್ಯೂ ಕೇಳ್ತಿದ್ದಾರೆ. ಶೈಕ್ಷಣಿಕ ಸಾಮಾಜಿಕವಾದಂಥ ಒಂದು ಅವರ ಏನು ಸೆನ್ಸಸ್ ಮಾಡ್ತೀನಿ ಅಂತ ಹೊರಟಿದ್ರು, ಅದಕ್ಕೆ 20 ದಿನ ಕಾಲಾವಕಾಶ ಸಾಕು ಅಂತ ಹೇಳ್ದಂಥ ಕಾಂಗ್ರೆಸ್ ಅವರು 30 ಸರ್. ನನ್ನ ಕ್ಲಾಸ್ಮೇಟು ರಿಯಾಜ್ ಮುನೀರ್ ಅಂತ ಇದ್ದಾರೆ ಸರ್. ರಿಯಾಜ್ಗೆ ಎಷ್ಟು ಅಧಿಕಾರ ಇದೆ ನನಗೂ ಅಧಿಕಾರ ಅಷ್ಟೇ, ಅವನಿಗೆ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕು. ಇಲ್ಲಿ ಯಾರು ಆ ಅರ್ಹ ವ್ಯಕ್ತಿಗಳನ್ನ ಯಾರೂ ಇಲ್ಲಿಂದ ಡಿಲೀಟ್ ಮಾಡ್ತಿಲ್ಲ. ಇವ್ರಿಗಿವಾಗ ಇಷ್ಟೆಲ್ಲ 6 ತಿಂಗಳಿಂದ ಹೇಳ್ಕೊಂಡು ಬಂದವರು ಸರ್. ಹಾಗಾದರೆ BLAಗಳನ್ನ ಏನಕ್ಕೆ ಮಾಡಿದ್ರು ಸರ್? ಇವತ್ತು ಚುನಾವಣಾ ಆಯೋಗ ಏನು ಕೊಡ್ತಿದೆ, ನಾನು ಪುನಃ ಹೇಳ್ತಿದ್ದೀನಿ, 224 ಕ್ಷೇತ್ರಗಳಲ್ಲಿ ಯಾರು ರಾಜಕೀಯವಾಗಿ ಮುಂದೆ ಬರಬೇಕು, ನಾನು ರಾಜಕೀಯವಾಗಿ ಒಂದು ನೆಲೆ ಕಾಣಬೇಕು ಅಂತ ಯಾವುದೇ ಗ್ರಾಮ ಪಂಚಾಯಿತಿ ಆದಿಯಾಗಿ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸಹಕಾರ ಕ್ಷೇತ್ರಗಳಲ್ಲಿ ಬಂದವ್ರಿಗೆ ಸರ್ ಉತ್ತಮವಾದಂಥ ಒಂದು ಅವಕಾಶ. ಏನಕ್ಕೆ ಅಂತಂದರೆ ಮ್ಯಾಪಿಂಗ್ ಅಂತ ಇದೆ. ಅವ್ರು ಹೇಳ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಡಿಲೀಟ್ ಅದು ಆಗಲ್ಲ ಸರ್. ಚುನಾವಣಾ ಆಯೋಗ ಆಪ್ಷನ್ ಕೊಡುತ್ತೆ, 2 ವೋಟರ್ ID ಇದೆ ಅಂತ ಗೊತ್ತಾಗುತ್ತೆ. ಅವರು ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಗೆ ಯಾವ್ದಾದ್ರು 1 ವೋಟರ್ ID ತಗೊಳ್ಳಿ ಅಂತ. ಇದರಲ್ಲಿ ಒಂದು ಆಪ್ಷನ್ ಕೊಟ್ಟಾಗ ನಾನು ಇಲ್ಲ ಯಾವ್ದಾದ್ರು ಇಲ್ಲ ನಾನು ಮಂಡ್ಯ ಊರದ್ದು ಇಟ್ಕೋಬೇಕು, ನಂದೇನಾದ್ರು ಬೆಂಗಳೂರಲ್ಲಿದ್ದರೆ ನಾನು ಎರಡನ್ನೂ ಹೇಳ್ದೆ ಸುಮ್ಮನೆ ಇದ್ದಾಗ ಏನಾಗುತ್ತೆ, ಮ್ಯಾಪಿಂಗ್ ಅದೇ ಟೆಕ್ನಾಲಜಿ ಬಂದಿರೋದು. ರಘು ಅವ್ರದ್ದು ಕನ್ಸರ್ನ್ ಇರೋದು, ನೀವು ಇಡೀ ದೇಶವನ್ನ ಆಧುನಿಕ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀರಿ. ಆಧುನಿಕತೆಗೆ ತೆರೆದುಕೊಳ್ಳದಂತ ಮತದಾರರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಅವರನ್ನು ಕನ್ಸಿಡರ್ ಮಾಡಬೇಕಲ್ವಾ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.